ಗೆಳತಿ ನನ್ನೇ ಕರೆದಿದ್ದ. ನನ್ನ ಕರೀದೆ ಇನ್ಯಾರು ಗೋಡೆ ಹತ್ರನ ಮಾತಾಡ್ತಾರೆ, ನನ್ನೇ ಕರೆದಿರ್ತಾರೆ. ಅದೇನು ಅಂತ ಕೇಳ್ಕೊಂಬರೋಣ. ಒಂದ್ ನಿಮಿಷ ನೋಡಿ. ಯಾಕೆ ಏನಾಯ್ತು? ಏನಾಯ್ತು ಕಿಶನ್? ಒಂದ್ ಸಮಸ್ಯೆ ಆಗ್ಬಿಟ್ಟಿದೆ ಕಣೋ. ಅಪ್ಪ ಹಬ್ಬ ಮಾವ ಕುಡೀರಿ. ಇಲ್ಲಮ್ಮ, ನನಗ್ ಜ್ಯೂಸ್ ಬೇಡ. ಹೌದಾ? ಕಾಫಿ ಟೀ ಏನಾದ್ರು ಮಾಡ್ಕೊಬರ್ಲಾ? ಇಲ್ಲಮ್ಮ, ನನಗೇನು ಬೇಡ. ಇವತ್ತು ನಾನು ಇಲ್ಲಿ ಏನು ಕುಡಿಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆ ಮಾವ, ಏನಾಯ್ತು? ಏನಾದ್ರೂ ಕುಡಿದ್ರೆ ಹೊಟ್ಟೆ ತುಂಬಿಡುತ್ತೆ. ಆಗ ನೀನು ಮಾಡಿರೋ ಸ್ಪೆಷಲ್ ಐಟಮ್ ತಿನ್ನಕ್ಕಾಗೋದಿಲ್ಲ. ಕರೆಕ್ಟ್ ಆಗಿ ಹೇಳಿದ್ರಿ ತಾತ. ಅಮ್ಮ ಸೂಪರ್ ಆಗಿ ಅಡ್ಗೆ ಮಾಡ್ತಾಳೆ. ಯಾವುದೇ ಕಾರಣಕ್ಕೂ ಒಂದ್ ಐಟಮ್ ನ ಮಿಸ್ ಮಾಡಬಾರ್ದು. ಸಕ್ಕತ್ತಾಗಿ ಜಮಾಯಿಸೋಣ. ಗುಡ್ ಅಣ್ಣ. ದೇವ್ರೆ, ಏನ್ ಮಾಡ್ಲಿ ಈಗ? ನನ್ ಪೂಜಾ ಕಿಶನ್ ಇಬ್ರೇ ಬರ್ತಾರೆ ಅನ್ಕೊಂಡು ಇಷ್ಟೇ ಅಡ್ಗೆ ಮಾಡಿದೀನಿ. ನೋಡಿದ್ರೆ ಎಲ್ರು ಬಂದಿದ್ದಾರೆ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಕ್ಕ, ಏನಾಯ್ತಕ್ಕ? ಬಂದಾಗಿಂದ ನೋಡ್ತಾ ಇದೀನಿ, ಯಾಕೋ ಒಂಥರ ಇದೆಯಾ? ನಾನಾ? ಏನಿಲ್ವಲ್ಲ, ಏನಿಲ್ಲ. ಪೂಜೆನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸೋಣ. ಊಟ ಬೇಗ ಮಾಡ್ಬೋದಾಗ. ಪೂಜಾ ಮನೆಯಿಂದ ಹೊರಟಾಗ್ಲೇನೆ ನಿಮ್ ಕೈ ರುಚಿ ಬಗ್ಗೆ ಹೇಳಿ ಹೇಳಿ ನನಗೆ ಅಲ್ಲಿಂದನೇ ಹೊಟ್ಟೆ ಅಷ್ಟು ಶುರು ಆಗ್ಬಿಟ್ಟಿದೆ. ಎಲ್ಲ ರೆಡಿ ಇದೆ ಅಲ್ವಾ? ಏನು ರೆಡಿ ಇದೆ ಅಂತ ಕೇಳಿದ ತಕ್ಷಣ ಎಲ್ಲ ಮುಖ ಮುಖ ನೋಡ್ಕೊತಾ ಇದ್ದೀರಾ? ಏನಿಲ್ಲ ಕಿಶನ್, ಎಲ್ಲ ತಯಾರಾಗಿದೆ. ನಮ್ ಭಾಗ್ಯ ಇದ್ದಾಳೆ ಅಂದ್ಮೇಲೆ ತಯಾರಾಗಿಲ್ದೆ ಇರುತ್ತಾ? ಅಲ್ವಾ ಭಾಗ್ಯ? ಹಾ, ಹೌದತ್ತೆ, ಹೌದು ಹೌದು ಹೌದು. ಅದು ನೀವು ನೀವು ಮಾತಾಡ್ತಾ ಇರಿ, ನಾನು ಒಂದ್ ನಿಮಿಷ ಬಂದೆ. ಒಂಚೂರು ಕೆಲಸ. ಭಾಗ್ಯ, ನಾನು ಬಂದೆ, ಇರು. ಬಿಗ್ದೇಮ್ಮ, ನಾನು ಬಂದೆ, ಇರಿ. ಕನ್ಫ್ಯೂಸ್ ಆಗ್ಬೇಡಿ ಬಿಗ್ರೆ. ಮಹಿಳಾ ಮಣಿಗಳದು ಏನು ಮೀಟಿಂಗ್ ಇರುತ್ತೆ, ಅದಕ್ಕೆ ಹೋಗಿದ್ದಾರೆ. ವಾಟ್? ನೀನ್ ಭಾಗ್ಯ ಕಾಲ್ ಮಾಡಿದ್ಯಾ? ಹಾ, ನಾನ್ ಭಾಗ್ಯನ್ ಕಾಲ್ ಮಾಡಿದ್ದೆ. ಅವಳಿಗೆ ಕಾಲ್ ಮಾಡಿದ್ದೆ? ಅವಳ ಹತ್ರ ಏನ್ ಕೆಲ್ಸ ನಿನ್ಗೆ? ಈ ತಾಂಡವ್, ನೀನ್ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ? ನಾನೇನು ಅವಳ ಹತ್ರ ಕಷ್ಟ ಸುಖ ಮಾತಾಡ್ಬೇಕು ಅಂತ ಹಿಂಗ್ ಕಾಲ್ ಮಾಡಿರ್ಲಿಲ್ಲ. ಆಕ್ಚುಲಿ ಅವಳು ಕಾಲ್ ಮಾಡಿದ್ದು ಏನಕ್ಕೆ ಅಂದ್ರೆ, ಏ ಭಾಗ್ಯ, ನಿನ್ ಸ್ವಲ್ಪನಾದ್ರೂ ಮಾನ ಮರ್ಯಾದಿದ್ಯಾ? ಯಾಕೆ ಯಾಕೆ ನಮ್ ಲೈಫ್ ನ ಹಾಳು ಮಾಡ್ತಿದ್ಯಾ? ಆಮೇಲೆ ನಿನ್ ಹತ್ರ ನಿಂದು ಅಂತ ಹೇಳ್ಕೊಳ್ಳೋದಕ್ಕೆ ಏನೂ ಇರಲ್ಲ. ಈವನ್ ನಿನ್ ಮಕ್ಕಳು ಕೂಡ. ಏಯ್, ಸಾಕ್ ಮುಚ್ಚೆ ಬಾಯ್ನ. ಏನ್ ಹೆದರ್ಸ್ತಾ ಇದ್ಯಾ? ನನ್ ಮಕ್ಕಳ ತಂಟೆಗೆ ಏನಾದ್ರೂ ಬಂದೆ ಅಂತ ಅನ್ಕೋ, ಇಷ್ಟು ದಿನ ನೀನ್ ನೋಡ್ದೇ ಇರೋ ಇನ್ನೊಂದು ಮುಖಾನ ನೋಡ್ಬೇಕಾಗತ್ತೆ. ಹುಷಾರ್. ನಿನ್ ನೆಮ್ಮದಿ ಹಾಳು ಮಾಡಿದ ಭಾಗ್ಯನ ನಾನ್ ಸುಮ್ನೆ ಬಿಡ್ಬೇಕಾ? ಅದಕ್ಕೆ ಸರಿಯಾಗಿ ಕ್ಲಾಸ್ ತಗೊಂಡೆ. ನಿನಗ್ ತಲೆ ಕೆಟ್ಟಿದೆ ಶ್ರೇಷ್ಠ. ಅವಳಿಗೆ ಯಾಕೆ ಕಾಲ್ ಮಾಡಕ್ ಹೋದೆ? ಮಕ್ಕಳ ವಿಷಯದಲ್ಲಿ ಯಾಕೆ ಆತರ ಎಲ್ಲ ಮಾತಾಡಕ್ ಹೋದೆ? ನಿನಗ್ ಸ್ವಲ್ಪನೂ ಏನು ಗೊತ್ತಾಗಲ್ಲ. ಅಲ್ಲ ಬೇಬಿ, ನಾನು ಅವಳಿಗೆ ಕಾಲ್ ಮಾಡಿ ಬೈದ್ರೆ ಅದಕ್ಕೆ ನೀನ್ ಖುಷಿ ಪಡ್ಬೇಕಲ್ವಾ? ಅದಕ್ಕೆ ನೀನ್ ಯಾಕೆ ಅವಳ ಮೇಲೆ ಇಷ್ಟು ಕನ್ಸರ್ನ್ ತೋರ್ತಿದ್ಯಾ? ಅಲ್ಲ, ನಿಮ್ದಕ್ಕೆ ಬಾದಿನ ಮೇಲೆ ಅಷ್ಟು ಸಾಫ್ಟ್ ಕಾರ್ನರ್ ಅಂದ್ರೆ ನೀನು ಆ ಬಾದಿನ್ಗೆ ಸಪೋರ್ಟ್ ಮಾಡ್ತಿದ್ಯಾ? ಶಟಪ್ ಶ್ರೇಷ್ಠ. ಕುರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ನಾನೇನೋ ಎಮ್ಮೆಗೆ ಸಪೋರ್ಟ್ ಮಾಡ್ತಿಲ್ಲ. ನಾನ್ ಮಾತಾಡ್ತಿರೋದು ಮಕ್ಳ ಬಗ್ಗೆ. ನೋಡು, ಮಕ್ಳ ಬಗ್ಗೆ ಮಾತಾಡೋ ಯಾವ ರೈಟ್ಸು ನಿನಗಿಲ್ಲ. ಓಕೆ ತಾಂಡವ್, ನಿನಗ್ ಸ್ಟ್ರೆಸ್ ಕೊಡೋದನ್ನ ನಾನು ಯಾರನ್ನೂ ಸುಮ್ನೆ ಬಿಡಲ್ಲ.
ಅಲ್ಲ ತಂಡ, ನೀನ್ ಅವಳ ಬಗ್ಗೆ ಯೋಚನೆ ಮಾಡ್ಕೊಂಡು ನೀನ್ ಸ್ಟ್ರೆಸ್ ಆಗೋದನ್ನ ನೋಡ್ಕೊಂಡು ನಾನ್ ಸುಮ್ನೆ ಇರ್ಬೇಕಾ? ಅವಳಿಂದ ನಮ್ ಲೈಫ್ ಅಲ್ಲಿ ನೆಮ್ಮದಿ ಅನ್ನೋದೇ ಇಲ್ದಂಗ್ ಆಗಿದೆ. ಅಲ್ಕ ತಂಡ, ಅವ್ಳು ಏನಾದ್ರೂ ಒಂದ್ ನೆಪ ಇಟ್ಕೊಂಡು ನಮ್ಮಿಬ್ರು ಮಧ್ಯದಲ್ಲಿ ಬರ್ತಾನೆ ಇರ್ತಾಳೆ. ಅದನ್ನೆಲ್ಲ ನೋಡ್ಕೊಂಡು ನಾನ್ ಖುಷಿಯಾಗಿರ್ಬೇಕಾ? ನಿನ್ಗೋಸ್ಕರ ತಂಡ, ನಿನ್ ನೆಮ್ಮದಿಗೋಸ್ಕರ ನಾನು ಅವಳು ಕಾಲ್ ಮಾಡ್ದೆ. ಆದ್ರೆ ಇವಾಗ ಅದು ನಂದೇ ತಪ್ಪು ಅಂತ ನನಗೆ ಅರ್ಥ ಆಗ್ತಿದೆ. ಐ ಆಮ್ ಸಾರಿ, ಆಯ್ತಾ? ಹನಿ ಹನಿ ಪ್ಲೀಸ್ ಒನ್ ಸೆಕೆಂಡ್ ಬಾಯ್, ನನ್ ಮಾತು ಕೇಳಿಸ್ಕೊ. ನೋಡು, ಇದು ನೋಡು, ಇದೊಂದು ಫ್ಯಾಮಿಲಿ ಕಾಂಪ್ಲಿಕೇಶನ್. ನಾನು ಏನು ಮಾಡಕ್ ಅತ್ತೆ ಏನ್ ಮಾಡೋದತ್ತೆ? ಬರೀ ಪೂಜಾ ಮತ್ತೆ ಕಿಶನ್ ಇಬ್ರೇ ಬರ್ತಾರೆ ಅನ್ಕೊಂಡ್ರೆ ಮನೆಯವರೆಲ್ಲ ಬಂದ್ಬಿಟ್ಟಿದಾರಲ್ಲ ಅತ್ತೆ. ಅಮ್ಮ, ಎಂತ ಕೆಲಸ ಮಾಡಿದ್ರಿ? ಪೂಜಾ ಕಿಶನ್ ಇಬ್ರೇ ಬರ್ತಾರೆ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಮನೆಯವರೆಲ್ಲ ಬಂದ್ಬಿಟ್ಟಿದಾರಲ್ಲ, ಏನ್ ಮಾಡೋದೀಗ? ಅಯ್ಯೋ ಬಿಕ್ತಿಯಮ್ಮ, ಅವಳು ಹೇಳಿದ್ಲು ನಾವು ಬರ್ತಿದೀವಿ ಅಂತ. ನಾನ್ ಅನ್ಕೊಂಡೆ ಕಿಶನ್ ಪೂಜಾ ಬರ್ಬೋದು ಅಂತ. ನಂಗೇನ್ ಗೊತ್ತಿತ್ತು ಎಲ್ರು ಬರ್ತಾರೆ ಅಂತ. ಅಮ್ಮ, ಸರಿಯಾಗಿ ಕೇಳಿಸ್ಕೋಬೋದಿತ್ತು ತಾವೇ? ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಕೇಳ್ಬೇಕಿತ್ತು. ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ಏನು ಪ್ರಯೋಜನ ಇಲ್ಲ ಕಣೆ. ಏನಾದ್ರೂ ಮಾಡ್ಲೇಬೇಕು. ಹೌದು ಭಾಗ್ಯ, ಏನಾದ್ರೂ ಮಾಡ್ಲೇಬೇಕು. ಅವ್ರ ಮಾತು ಕೇಳಿದ್ರೆ ಅವರೆಲ್ಲರೂ ನಿನ್ನ ಅಡಿಗೆನ ಇಷ್ಟಪಟ್ಟು ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಏನ್ ಮಾಡೋದು? ಒಂದ್ ಕೆಲ್ಸ ಮಾಡೋಣ ಭಾಗ್ಯ, ನಾನು ಪೂಜನ್ ಕರ್ಕೊಂಡ್ ಬರ್ತೀನಿ, ಅವಳೊಂದ್ ಮಾತು ಕೇಳೋಣ. ಹಾ, ಇದು ನಾನು ಫಸ್ಟ್ ಇಯರ್ ಬೇಬಿ ಇದ್ನಲ್ಲ, ಅವಾಗ ಇದು ಅಮ್ಮನ ಫೋನಲ್ಲಿ ತೆಗ್ದಿದ್ದು. ಮೂಲೆ ಕಾಣ್ತಿಲ್ಲ ಮುಖದಲ್ಲಿ. ತಾತ, ಇದು ನನ್ ಫಸ್ಟ್ ರಕ್ಷಾ ಬಂಧನ್ ತನ್ವೇಗ ಕಟ್ಟಿದ್ದು. ಇದು ನಮ್ ಸ್ಕೂಲಲ್ಲಿ ಫೀಲ್ಡ್ ಕರ್ಕೊಂಡು ಹೋಗಿದ್ರು. ಅಲ್ಲಿ ಹಿಂದೆ ಮಂಕಿ ಇದೆಯಲ್ಲ, ತನ್ವಿ ಆಗ್ತಾನೆ. ನೀನು ಮಂಗ. ಏನಾಯ್ತಕ್ಕ? ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಲ್ಲ ಅತ್ತೆ ಅಮ್ಮ, ಯಾಕೆ ಏನ್ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡೋ ತರನೇ ಆಗಿದೆ ಕಣೆ ಇವಾಗ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಮ್ಮ, ಅಂತದ್ ಏನಾಯ್ತು? ಪೂಜಾ, ನಾನ್ ಅನ್ಕೊಂಡಿದ್ದೆ ನೀನು ಕಿಶನ್ ಬರ್ತೀರಾ ಅಂತ. ಅದನ್ನ ಭಾಗ್ಯ ಹತ್ರನೂ ಹೇಳಿದ್ದೆ. ಇವಳು ನೋಡಿದ್ರೆ ಅದಕ್ಕೆ ಇಬ್ಬರಿಗೆ ಅಡ್ಗೆ ಮಾಡಿದ್ಲು. ಈಗ ನೋಡಿದ್ರೆ ಎಲ್ರು ಬಂದಿದ್ದೀರಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ. ಅಲ್ಲಮ್ಮ ಪೂಜಾ, ನೀನಾದ್ರೂ ಸರಿಯಾಗಿ ಹೇಳ್ಬೇಕು ತಾನೆ, ನಾವೆಲ್ಲರೂ ಬರ್ತಿದೀವಿ ಅಂತ. ಅತ್ತೆ, ಏನ್ ಮಾಡೋದು ಇವಾಗ? ನಮಗೂ ಗೊತ್ತಾಗ್ತಾ ಇಲ್ಲ ಕಣೆ. ನಂಗೂ ಅದೇ ಹೊಳಿತಿಲ್ಲ. ಓಕೆ, ಇರಿ ಒಂದ್ ನಿಮಿಷ, ನಾನು ಹೋಗಿ ಕಿಶನ್ನ ಕರ್ಕೊಂಡ್ ಬರ್ತೀನಿ. ಅವ್ನು ಏನಾದ್ರೂ ಒಂದ್ ಐಡಿಯಾ ಕೊಟ್ಟೆ ಕೊಡ್ತಾನೆ. ನಾನು ಕರ್ಕೊಂಡ್ ಬರ್ತೀನಿ. ತಲೆ ಕೆಡ್ಸ್ಕೊಡ, ಕರ್ಕೊಂಡ್ ನಾನು ಬರ್ತಿದ್ದೇನೆ. ಆಯ್ತಾ, ಬನ್ನಿ.
ಗೆಳತಿ ನನ್ನೇ ಕರೆದಿದ್ದ. ನನ್ನ ಕರೀದೆ ಇನ್ಯಾರು ಗೋಡೆ ಹತ್ರನ ಮಾತಾಡ್ತಾರೆ, ನನ್ನೇ ಕರೆದಿರ್ತಾರೆ. ಅದೇನು ಅಂತ ಕೇಳ್ಕೊಂಬರೋಣ. ಒಂದ್ ನಿಮಿಷ ನೋಡಿ. ಯಾಕೆ ಏನಾಯ್ತು? ಏನಾಯ್ತು? ಕಿಶನ್, ಒಂದ್ ಸಮಸ್ಯೆ ಆಗ್ಬಿಟ್ಟಿದೆ ಕಣೋ. ಏನ್ ಸಮಸ್ಯೆ? ಏನ್ ಸಮಸ್ಯೆ ಅಂತ ಹೇಳಿ, ಲೆಟ್ ಸಾಲ್ವ್ ಇಟ್. ನೀವು ಇಷ್ಟು ಹೆಸಿಟೇಟ್ ಮಾಡ್ಕೊಂಡ್ರೆ ಹೇಗೆ? ಯಾರಾದ್ರೂ ಏನಾಯ್ತು ಅಂತ ಹೇಳಿ. ಅದು ಆದಿಯವರೇ, ಪೂಜಾ ನಾಳೆ ಪೂಜಾ ಕಿಶನ್ ಇಬ್ರು ಬರ್ತಾ ಇದಾರಂತೆ. ಅಯ್ಯೋ ಹೌದಾ? ನಾನಾದ್ರೂ ಹೇಳ್ಬೇಕಾಗಿತ್ತು ನಾವೆಲ್ಲರೂ ಬರ್ತಾ ಇದ್ದೀವಿ ಅಂತ. ಐ ಆಮ್ ರಿಯಲಿ ಸಾರಿ, ನಾನು ಫೋನ್ ಮಾಡಿ ಹೇಳಲಿಲ್ಲ. ಈ ಕನ್ಫ್ಯೂಷನ್ ನಮ್ಮ ಕಡೆಯಿಂದನೇ ಆಗಿರೋದು. ಐ ಆಮ್ ರಿಯಲಿ ಸಾರಿ. ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಅಪ್ಪನ ಹತ್ರ ಮಾತಾಡಿ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ದಯವಿಟ್ಟು ಹಾಗೆಲ್ಲ ಮಾಡ್ಬೇಡಿ, ನಾನು ಮತ್ತೆ ಅಡಿಗೆ ಮಾಡ್ತೀನಿ. ಭಾಗ್ಯವರೇ, ಅದೆಲ್ಲ ಏನು ಬೇಡ, ಸುಮ್ಮನೆ ನಿಮ್ಗೆ ಯಾಕೆ ಕಷ್ಟ? ಅಯ್ಯೋ ಹಾಗಲ್ಲ ಆದಿಯವರೇ, ಮನೆಗೆ ಬಂದಿರೋ ಅತಿಥಿಗಳನ್ನ ಹಾಗೆ ಕಳಿಸೋದು ಚೆನ್ನಾಗಿರಲ್ಲ ಅಲ್ವಾ? ನಾನು ಮತ್ತೆ ಅಡಿಗೆ ಮಾಡ್ತೀನಿ, ಅದೇನು ದೊಡ್ಡ ವಿಷಯನೇ ಅಲ್ಲ. ಆದ್ರೆ ಸಮಸ್ಯೆ ಅಂದ್ರೆ ನನಗೆ ಇನ್ನೊಂದು ಸ್ವಲ್ಪ ಸಮಯ ಬೇಕು. ಅದೆಲ್ಲ ಏನು ಬೇಡ, ನಾವು ಹೊರಗಡೆ ಎಲ್ಲಾದ್ರೂ ಹೋಗ್ತಾ ಊಟ ಮಾಡ್ಕೊಂಡು ಹೋಗ್ತೀವಿ ಬಿಡಿ. ಅಲ್ಲ, ಇಷ್ಟೊಂದ್ ಜನಕ್ಕೆ ಮತ್ತೆ ಕುಕ್ ಮಾಡೋದು ಅಂತಂದ್ರೆ ಆಟನಾ? ಅಯ್ಯೋ ಕಿಶನ್, ಇಷ್ಟು ಜನಕ್ಕೆ ಅಡಿಗೆ ಮಾಡೋದು ದೊಡ್ಡ ವಿಷಯ ಏನಲ್ಲ, ನಾನು ಮತ್ತೆ ಮಾಡ್ತೀನಿ, ಅದು ಏನು ಸಮಸ್ಯೆ ಇಲ್ಲ. ಹಬ್ಬದಿನ ಮನೆಗೆ ಬಂದಿರೋ ಅತಿಥಿಗಳನ್ನ ಹಾಗೆ ಕಳ್ಸೋದು ಚೆನ್ನಾಗಿರಲ್ಲ ಅಲ್ವಾ? ಹೌದಪ್ಪ ಕಿಶನ್, ಭಾಗ್ಯ ಹೇಳ್ತಿರೋದು ಸರಿಯಾಗೇ ಇದೆ. ಮದ್ವೆ ಆದ್ಮೇಲೆ ನೀವಿಬ್ರು ಮೊದಲನೇ ಸಲ ಮನೆಗ್ ಬಂದಿದ್ದೀರಾ, ನಿಮ್ಮನ್ನ ಹಾಗೆ ಕಳ್ಸಿದ್ರೆ ತಪ್ಪಾಗತ್ತೆ. ಅದ್ ಹಾಗಲ್ಲ. ಅದೇವ್ರೆ, ನನ್ಗೊಂದು ಹೆಲ್ಪ್ ಮಾಡ್ತೀರಾ? ನಾನ್ ಮತ್ತೆ ಅಡಿಗೆ ಮಾಡ್ತೀನಿ, ಅಡಿಗೆ ಮಾಡ್ತೀನಿ, ಆದ್ರೆ ನನ್ಗೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಎಲ್ಲದೂ ಮಾಡ್ಬಿಡ್ತೀನಿ, ಅಷ್ಟೊತ್ತು ವೇಟ್ ಮಾಡ್ಬೋದಾ ಅಂತ. ಖಂಡಿತ ಮಾಡ್ತೀನಿ. ನೀವ್ ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಅದೊಂದ್ ಕೆಲಸ ನಮ್ಮಿಂದ ಮಾಡೋಕ್ಕಾಗಲ್ವಾ? ವಿಲ್ ಡೂ ಇಟ್, ಡೋಂಟ್ ವರಿ. ಇನ್ನೇನಾಯ್ತಲ್ಲ, ನಮ್ ಕೆಲ್ಸ ಶುರು ಮಾಡೋಣ.